ಅಮ್ಮ, ಏನಮ್ಮ ಹೂ ಕಟ್ತಾ ಇದ್ದೀರಾ? ಹಾ, ಹೌದಚ್ಚು. ಅಲ್ಲ, ನೀನ್ ಎಲ್ಲೋ ಬರ್ತಾ ಇದೀಯಾ? ನಾವೆಲ್ಲೂ ಹೋಗ್ಲಿಲ್ಲ. ನಾನು ಮೀನಾ ಇಬ್ರೂನು ಮುಂದ್ಗಡೆ ಬಾಕ್ಲಿದೆಯಲ್ಲ, ಅಲ್ಲಿಂದ ಹಿಂಗೆ ಹಿಂಗಡೆ ಸುತ್ಕೊಂಡ್ ಬಂದಿದ್ದಷ್ಟೇ. ಆ, ಸರಿ. ಅಲ್ಲ, ಸ್ಕೂಲಿಂದ ಬಂದ್ರಲ್ಲ, ಬ್ಯಾಗ್ ಎಲ್ಲ ಅಲ್ಲಲ್ಲೇ ಇಟ್ಟಿದ್ರಲ್ಲ, ತೆಗ್ದಿಟ್ರಾ? ಹಾ? ಆ, ಆಯ್ತತ್ತೆ. ಬ್ಯಾಗ್ ಎಲ್ಲ ತೆಗ್ದು ಕ್ಲೀನ್ ಆಗಿ ಆ ರೂಮಲ್ಲಿ ಇಟ್ಬಿಟ್ವಿ. ಆಮೇಲೆ ನೀವು ಹಾಲು ಹಾಕಿಟ್ಟಿದ್ರಲ್ಲ, ಅದನ್ನು ಕುಡಿದ್ಬಿಟ್ವಿ. ಅದಕ್ಕೆ ಈ ಕಡೆ ಬಂದ್ವಿ. ಹೌದಾ? ಸರಿ ಸರಿ. ನನ್ಗೆ ಈ ಹೂವೆಲ್ಲ ಕಟ್ಟಿ ತೆಗ್ದಿಟ್ಬಿಟ್ಟು ಹೋಗಿ ಅಡಿಗೆ ಮಾಡ್ಬೇಕು. ಅಲ್ಲ, ಇವತ್ತು ಫಸ್ಟ್ ಡೇ ಅಲ್ಲ, ಸ್ಕೂಲಿಗೆ ಹೋದ್ರಲ್ಲ, ಏನ್ ಮಾಡಿದ್ರು? ಇವತ್ತು ಯಾರು ಪಾಠ ಮಾಡ್ಲಿಲ್ವಾ? ಹೊಸದಾಗಿ ಯಾರು ಟೀಚರ್ಸ್ ಬಂದಿದಾರಾ? ನಿಮ್ ಕ್ಲಾಸ್ ಟೀಚರ್ ಯಾರು? ಅಮ್ಮ, ಏನು? ಅಮ್ಮ, ನಮ್ ಸ್ಕೂಲಿಗೆ ಹೊಸದಾಗಿ ಒಂದ್ ಸಾರ್ ಸೇರ್ಕೊಂಡಿದ್ದಾರೆ. ಅವ್ರು ಯಾರು ಗೊತ್ತಾ? ನಮ್ ಪ್ರಿನ್ಸಿಪಲ್ ಅವರ ಹಸ್ಬೆಂಡ್. ಏನು? ಪ್ರಿನ್ಸಿಪಲ್ ಅವರ ಹಸ್ಬೆಂಡಾ? ಹೌದಮ್ಮ, ಅವರೇ ನಮ್ ಸ್ಕೂಲಿಗೆ ಹೊಸದಾಗಿ ಜಾಯ್ನ್ ಆಗಿರೋದು. ಅದು ನಮ್ ಕ್ಲಾಸಿಗೆ ಕ್ಲಾಸ್ ಟೀಚರ್ ಅವರು. ಹೌದಾ? ಒಳ್ಳೇದಾಯ್ತು. ಹಸ್ಬೆಂಡ್ ಅಂಡ್ ವೈಫ್ ಒಂದೇ ಸ್ಕೂಲಲ್ಲಿ ಕೆಲಸ ಮಾಡೋದಾ? ನಿಮ್ ಪ್ರಿನ್ಸಿಪಲ್ಗೆ ತುಂಬಾ ಏಜ್ ಆಗಿದೆ. ಇವ್ರಿಗಿನ್ನ ಏಜ್ ಆಗಿರ್ಬೇಕಲ್ಲ? ಹೌದತ್ತೆ, ಏಜ್ ಆಗಿದೆ. ಅಮ್ಮ, ಏನ್ ಗೊತ್ತಾ ಅಮ್ಮ, ಅವರೇ ನಮಗೆ ಕ್ಲಾಸ್ ಟೀಚರು. ಆದ್ರೆ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಇವತ್ತು ಇಂಗ್ಲಿಷ್ ಓದಕ್ಕೆ ಹೇಳಿದ್ರು. ಸರಿ ಅಂತ ಓದಿದ್ವಿ. ಆಮೇಲೆ ಸೈನ್ಸ್ ಪೀರಿಯಡ್ ಬಂತು. ಸೈನ್ಸ್ ಪೀರಿಯಡ್ ಅಲ್ಲಿ ಸೈನ್ಸ್ ಓದಕ್ಕೆ ಹೇಳಿದ್ರು, ಓದಿದ್ವಿ. ಆಮೇಲೆ ಸೋಶಿಯಲ್ ಓದಕ್ಕೆ ಹೇಳಿದ್ರು, ಓದಿದ್ವಿ. ಎಲ್ಲಾ ಸಬ್ಜೆಕ್ಟ್ ಸುಮ್ಮನೆ ಓದ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇವ್ರು ಹಚ್ಚಾರಲ್ಲ ಹಂಗೆ ನಿದ್ರೆ ಮಾಡ್ತಾರಮ್ಮ. ಹೌದಾ? ಯಾಕೆ ಆ ತರ ಮಾಡಿದ್ರು? ಸುಮ್ಮನೆ ತಮಾಷೆ ಮಾಡಿದ್ರಾ? ತಮಾಷೆ ಅಲ್ಲ ಅತ್ತೆ, ಅವರು ಸುಮ್ಮನೆ ನಮ್ಮನ್ನ ಬುಕ್ ತೆಗೆದು ಓದಿ ಅಂತ ಹೇಳ್ಬಿಟ್ಟು ಅವ್ರ ಪಾಡಿಗೆ ಚಾರನ್ ನಿದ್ರೆ ಮಾಡ್ತಾ ಇದ್ರು. ನಾವ್ ಅನ್ಕೊಂಡ್ವಿ ಫಸ್ಟ್ ಅವರಿಗೆ ಜ್ವರ ಹುಷಾರಿಲ್ಲ ಅಂತ. ಮತ್ತೆ 3 ಪೀರಿಯಡ್ ಅವ್ರ ಹಾತರನೇ ಮಾಡಿದ್ರು. 3 ಪೀರಿಯಡಾ? ಟೀಚರ್ಸ್ ಗಳು ಇದ್ದಿರಲ್ವೇನೋ, ಅದಕ್ಕೆ ಓದ್ರಿ ಅಂತ ಹೇಳಿದ್ರೇನೋ. ಅವರು ಇದಿದೆಯಲ್ಲಮ್ಮ, ಇಂಗ್ಲಿಷ್, ಕನ್ನಡ, ಸೈನ್ಸ್, ಸೋಶಿಯಲ್ 4 ಸಬ್ಜೆಕ್ಟಿಗೂ ಈ ಸಾರೇ ಅಂತೆ. ಆಮೇಲೆ ಹಿಂದಿಗೆ ಬೇರೆ ಮ್ಯಾಮು, ಮತ್ತೆ ಇನ್ನೊಂದು ಯಾವುದು ಮ್ಯಾಥ್ಸಿಗೆ ಬೇರೆ ಮ್ಯಾಮ್ ಅಮ್ಮ. ಹೌದಾ? ಸರಿ, ಇರ್ಲಿ ಬಿಡಿ. ಇದು ಇವತ್ತು ಫಸ್ಟ್ ಡೇ ಅಲ್ಲ, ಹಾಗಾಗಿ ಆತರ ಮಾಡಿರ್ಬೇಕು. ಸರಿ, ಇದೆಲ್ಲ ಒಂದ್ ದೊಡ್ಡ ವಿಷಯ ಅಂತ ಹೇಳ್ತಾ ಇದೆಯಲ್ಲ ಅಚ್ಚು, ನೀನಂತೂ ಇದೆಯಲ್ಲ. ಹೋಗು, ಫಸ್ಟ್ ಹೋಗಿ ಮನೆ ಸ್ವಲ್ಪ ಗುಡಿಸ್ಬಿಟ್ಟು ಬುಕ್ ತೆಗೆದು ಓದಕ್ಕೆ ಕೂತ್ಕೊಳ್ರಿ. ಯಾಕೇನಾಯ್ತು? ಈ ತರ ನಿಂತ್ಕೊಂಡಿದ್ದೀರಾ? ಮತ್ತೆ ಹೋದದಾ? ಅಲ್ಲಿ ಸ್ಕೂಲಲ್ಲಿ 3 ಪೀರಿಯಡ್. 3 ಪೀರಿಯಡ್ ಬರೇ ನಾವು ಬುಕ್ ಅಲ್ಲಿ ಓದ್ತಾನೇ ಇದ್ವಿ. ತಲೆನೇ ಕೆಟ್ಟೋಗ್ಬಿಡ್ತು ನಮ್ಗೆ. ಈಗ ಮತ್ತೆ ಇಲ್ಲಿ ಕೂತ್ಕೊಂಡು ಓದದಾ? ನಾನು ಓದಲ್ಲಪ್ಪ. ನನಗೆ ಬರೇ ಹಿಂದಿ ಮ್ಯಾಮ್ ಹೋಮ್ವರ್ಕ್ ಕೊಟ್ಟಿದ್ದಾರೆ, ಹೋಮ್ವರ್ಕ್ ಮಾಡ್ತೀನಿ ಅಷ್ಟೇ. ಅಯ್ಯೋ ಶಿವರೇ, ಸರಿ ಹೋಗು, ಹೋಗಿ ಹೋಮ್ವರ್ಕ್ ಮಾಡೋಗು. ಆಯ್ತಮ್ಮ, ನಾನು ಹೋಗಿ ಹೋಮ್ವರ್ಕ್ ಮಾಡ್ಬಿಟ್ಟು ಆಮೇಲೆ ನಾನು ಜೂಲಿ ಮನೆಗೆ ಹೋಗ್ತೀನಿ. ಯಾಕೆ ಜೂಲಿ ಮನೆಗೆ? ಅಮ್ಮ, ನಾವು ಅಜ್ಜಿ ಊರಿಗೆ ಹೋದಾಗ ತುಂಬಾ ತರಕಾರಿ ಎಲ್ಲ ಬೆಳೆಸಿದ್ರಲ್ಲ, ಅದನ್ನ ಬಂದು ಜೂಲಿ ಅವ್ರ ಅಮ್ಮನ ಹತ್ರ ಹೇಳಿದಕ್ಕೆ ಅವ್ರ ಅಮ್ಮ ನಮ್ಮ ಹತ್ರ ಮಾತಾಡಿದ್ರ. ಅದಕ್ಕೆ ನಾನು ಹೇಳಿದೆ, ನೀವು ಇಷ್ಟೊಂದು ಜಾಗ ಇದೆಯಲ್ಲ, ತರಕಾರಿ ಎಲ್ಲ ಹಾಕೊಂಡ್ ಬೆಳಿಬೋದಲ್ಲ ಅಂತ ಹೇಳಿದೆ. ಅದಕ್ಕೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರ. ಸರಿ, ನಾನು ಮೀನಾ ಅಲ್ಲ ಅಜ್ಜಿ ಏನ್ ಮಾಡಿದ್ರು ಅಂತ ನೋಡಿದ್ವಾ, ಅದಕ್ಕೆ ನಾವು ಬರ್ತೀವಿ, ಸರಿ ನಾವು ತರಕಾರಿ ಹಾಕೊಂಡ್ ಬೆಳೆಯೋಣ ಅಂತ ಹೇಳಿದೆ. ಅದಕ್ಕೆ ಆಯ್ತು ಅಂತ ಅತ್ತೆ ಹೇಳಿದ್ರ. ಅದಕ್ಕೆ ಹೋಗಿ ಈಗ ಏನಾದ್ರೂ ಪ್ಲಾನ್ ಮಾಡೋಣ ಅಂತ ಯೋಚನೆ ಮಾಡ್ತೀವಿ. ಅಚ್ಚು, ಅದಕ್ಕೆಲ್ಲ ತುಂಬಾ ದೊಡ್ಡವ್ರು ಇರ್ಬೇಕು. ನಿಮ್ಮಂತ ಸಣ್ಣ ಮಕ್ಕಳೆಲ್ಲ ಆಗಲ್ಲ ಗೊತ್ತಾ? ಮಣ್ಣೆಲ್ಲ ತೆಗಿಬೇಕು. ಅದಕ್ಕೆಲ್ಲ ನಿಮ್ ಕೈಯಲ್ಲಿ ಆಗತ್ತಾ ಹೇಳಿ ನೋಡೋಣ? ಅದೆಲ್ಲ ಏನು ಬೇಡ. ಸುಮ್ನೆ ಹೋಗಿ ಬುಕ್ ತೆಗೆದು ಓದೋದೋ ಇಲ್ಲ ಏನಾದ್ರೂ ಕೆಲಸ ಮಾಡೋದೋ ಮಾಡ್ರಿ, ಹೋಗಿ. ಅಮ್ಮ ಪ್ಲೀಸ್ ಅಮ್ಮ, ಯಾವ್ದಾದ್ರು ಸಣ್ಣ ಗಿಡ ಬೆಳೆಸ್ತೀವಮ್ಮ. ಯಾಕಮ್ಮ ಹಿಂಗ್ ಮಾಡ್ತೀರಾ? ಪ್ಲೀಸ್ ಅಮ್ಮ. ನಮ್ಗೆ ಸೈನ್ಸ್ ಲೆಸನ್ ಅಲ್ಲೂ ಇದೆ ಗೊತ್ತಾ? ಪ್ಲಾಂಟ್ಸ್ ಎಲ್ಲ ಹೇಗೆ ಗ್ರೋ ಮಾಡ್ಬೇಕು ಅಂತೆಲ್ಲ ಹೇಳ್ಕೊಟ್ಟಿದ್ದಾರೆ. ನಮ್ಗೆ ಗೊತ್ತಿದೆಪ್ಪ. ನೀವು ಸುಮ್ನೆ ಇರಿ, ಏನು ಹೇಳ್ಬೇಡಿ. ಏನು ಅಚ್ಚು, ನಾನಿನ್ನೇನು ಹೇಳಲ್ಲ, ನಿಮ್ ಇಷ್ಟ. ಬಟ್ ನೀವು ಹೆಲ್ಪ್ ಮಾಡ್ಬೇಕು. ನಿಮ್ ಇಷ್ಟ ಅಂತ ಹೇಳಿದ್ರೆ ಹೆಂಗೆ? ನಾನೇನ್ ಹೆಲ್ಪ್ ಮಾಡೋದು? ಅಮ್ಮ ಪ್ಲೀಸ್ ಅಮ್ಮ, ನೀವು ಹೆಲ್ಪ್ ಮಾಡ್ಬೇಕಮ್ಮ, ಪ್ಲೀಸ್ ಅಮ್ಮ. ಅಯ್ಯೋ ಶಿವನೇ, ಏನ್ ಹೆಲ್ಪ್ ಅಂತ ಹೇಳು. ಏನಂತ ಹೇಳಿದ್ರೆ ತಾನೇ ನಾನು ಹೇಳಕ್ಕಾಗತ್ತೆ. ದುಡ್ಡೆಲ್ಲ ಮಾತ್ರ ಕೊಡಲ್ಲ. ನಿಮ್ಮ ಅತ್ತೆಗೆ 10,000 ಅವತ್ತು ಕೊಟ್ಟು ಬಂದೆ. ಏನಾದ್ರೂ ಟೀ ಸ್ಟಾಲ್ ಏನಾದ್ರೂ ಇಡು, ನಾನು ಹೆಲ್ಪ್ ಮಾಡ್ತೀನಿ ಅಂತ. ಅವಳು ಎಲ್ಲೆಲ್ಲ ಸಾಲ ತಗೊಂಡ್ಬಂದ್ಬಿಟ್ಟು ಮನೆ ನೋಡಿ ಎಷ್ಟು ಆಲ್ಟ್ರೇಷನ್ ಮಾಡಿಟ್ಟಿದ್ದಾಳೆ. ಇನ್ನೆಷ್ಟು ಸಾಲ ಮಾಡಿದಾಳೋ ಆ ದೇವರಿಗೆ ಗೊತ್ತು. ನಾನೆಲ್ಲ ಏನು ಮಾತಾಡಕ್ ಹೋಗ್ಲಿಲ್ಲ. ಅವ್ರ ಇಷ್ಟ. ದುಡಿಮೆಗೆ ಏನಾದ್ರೂ ಮಾಡ್ಕೊಂಡ್ರೆ ತಾನೇ ಜೀವನ ಸಾಕ್ಸಕ್ಕಾಗತ್ತೆ. ನಿಮ್ಮ ಅತ್ತೆಗಂತೂ ಹೇಳಿ ಹೇಳಿ ಸಾಕಾಗೋಯ್ತು ಬಿಡು. ಅದಕ್ಕೆ ಹೇಳ್ತಾ ಇದೀನಿ, ದುಡ್ಡು ಗಿಡ್ಡೆಲ್ಲ ಏನು ಕೇಳ್ಬೇಡ. ಪಪ್ಪರ ಹತ್ರ ಹೇಳಿದ್ರೆ ಸರಿ ಬೈತಾರೆ ನೋಡು. ಅಮ್ಮ, ನಾನು ಏನು ಹೇಳ್ತೀನಿ ಅಂತ ಕೇಳಿ ಪ್ಲೀಸ್. ನೀವೇ ಏನೇನೋ ಮಾತಾಡ್ತಾ ಇದ್ದೀರಾ. ದುಡ್ಡೆಲ್ಲ ನಾನು ಏನು ಕೇಳಲಿಲ್ಲಮ್ಮ. ನೀವು ಅಡಿಗೆ ಮಾಡ್ತೀರಲ್ಲ ಮನೆಯಲ್ಲಿ, ಆಗ ಆ ತರಕಾರಿಗಳಲ್ಲಿ ಬೀಜ ಎಲ್ಲ ಬರುತ್ತಲ್ಲ ಬಲ್ತಿರೋಂಥದ್ದು, ಅದನ್ನ ಸ್ವಲ್ಪ ಸ್ಟೋರ್ ಮಾಡಿಟ್ರೆ ಸಾಕಷ್ಟೇ. ನಾವು ಅದನ್ನ ತಗೊಂಡೋಗಿ ಗಿಡ ಬೆಳೆಸ್ತೀವಿ. ಪ್ಲೀಸ್ ಅಮ್ಮ. ಅಷ್ಟೇ ತಾನೇ? ಆಯ್ತು ಬಿಡು, ಕೊಡ್ತೀನಿ.
ಮರ್ತಾಯ್ತು, ಮೊನ್ನೆ ಬದನೆಕಾಯಿ ತಗೊಂಬಂದಿದ್ದೆ ನೋಡು. ಅದ್ರಲ್ಲಿ ಒಂದು ಬದನೆಕಾಯಿ ತುಂಬಾ ಬಲ್ತೋಗ್ಬಿಟ್ಟಿದೆ. ಅದ್ರಲ್ಲಿರೋ ಬೀಜ ಹಾಕು, ಬೇಗ ಗಿಡ ಬೆಳ್ಕೊಳತ್ತೆ. ಆಮೇಲೆ ಸ್ವಲ್ಪ ದಿನದಲ್ಲೇ ಬದನೆಕಾಯಿ ಬರತ್ತೆ ಅದ್ರಲ್ಲಿ. ತಗೊಂಡೋಗ್ ಬಾ. ಯಾಕೋ ಗೊತ್ತಿಲ್ಲ ರೀ, ಹೋಟೆಲ್ ಇಂದ ಬಿರಿಯಾನಿ ತಂದು ತಿನ್ಬೇಕಂತ ಆಸೆ ಆಗ್ಬಿಟ್ಟಿದೆ. ನನ್ಗೂ ಮತ್ತೆ ಬುಜ್ಜುಗೂ ನಿಮ್ಗೂ ಒಂದ್ 3 ಪ್ಯಾಕೆಟ್ ಬಿರಿಯಾನಿ ತಂದ್ಬಿಡ್ತೀರಾ? ಮಟನ್ ಬಿರಿಯಾನಿ. ಹೌದಾ, ಸರಿ ಬಿಡು, ತಂದ್ಬಿಡ್ತೀನಿ. ರೀ ಮತ್ಬಿಟ್ಟೆ, ನಾವು ಮೀನನ್ನು ಕರೆದು ಸ್ವಲ್ಪ ಬಿರಿಯಾನಿ ಕೊಡೋಣ ರೀ. ಪಾಪ ರೀ, ಅವಳು ಎಷ್ಟು ದಿನ ಆಯ್ತು ಈ ಮನೇಲಿ ಊಟ ಮಾಡಿ. ಅವಳಿಗೂ ಒಂದು ಪ್ಯಾಕೆಟ್ ತಗೊಂಡ್ಬಂದ್ಬಿಡ್ತೀರಾ? ನಾನು ಅತ್ತಿಗೆ ಫೋನ್ ಮಾಡಿ ಕರಿತೀನಿ. ಆಯ್ತು ದುರ್ಗಾ, ತಂದ್ಬಿಡ್ತೀನಿ. ದುರ್ಗಾ ಇಷ್ಟೊಂದು ಬದಲಾಗ್ತಾಳಂತ ಒಂದ್ ಚೂರು ಅನ್ಕೊಂಡಿರ್ಲಿಲ್ಲ. ಈಗೀಗ ಮೀನನ್ ಮೇಲೆ ಎಷ್ಟೊಂದು ಪ್ರೀತಿ. ಸರಿ, ಇವಳ ಹತ್ರ ಇನ್ಮೇಲೆ ಜಗಳ ಮಾಡ್ತಾ ಇರಬಾರ್ದು. ಪ್ರೀತಿಯಿಂದ ಇದ್ರೆ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ತಾಳೆ. ಏನ್ರಿ ಹಂಗೆ ಯೋಚನೆ ಮಾಡ್ಕೊಂಡು ನಿಂತ್ಕೊಂಡಿದ್ದೀರಾ? ಏನಿಲ್ಲ ದುರ್ಗಾ, ಸರಿ ನೀನ್ ಹೇಳ್ದಂಗೆ ನಾನು ತಂದ್ಬಿಡ್ತೀನಿ. ರೀ ಮತ್ತೆ ಒಂದ್ ಹೇಳೋದ್ ಮಾಡ್ಬಿಟ್ಟೆ. ಏನ್ ಗೊತ್ತಾ, ಮನೆ ಎಲ್ಲ ಸ್ವಲ್ಪ ಗಲೀಜಾಗಿದೆ ರೀ. ಕೆಲ್ಸಕ್ಕೆ ಒಂದ್ 4 ಜನನ ಕರೆಸ್ತೀರಾ? ಸ್ವಲ್ಪ ಇದನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಇದೀನಿ. ಯಾಕೆ ದುರ್ಗಾ, ಏನಾಯ್ತು? ರೀ ಸ್ವಲ್ಪ ಮನೆನ ಅಲಂಕಾರ ಮಾಡ್ಕೊಳ್ಳೋಣ ಅಂತ ಇದೀನಿ ರೀ. ಸ್ವಲ್ಪ ಒಳಗೆಲ್ಲ ಗಲೀಜಾಗ್ಬಿಟ್ಟಿದೆ. ಈ ಸೋಫಾ, ಟಿವಿ, ಗೋಡೆ ಎಲ್ಲ ನೋಡ್ರಿ, ಪೇಂಟ್ ಎಲ್ಲ ಹೋಗಿ ಗಲೀಜ್ ಕಾಣ್ತಾ ಇದೆ. ಅದಕ್ಕೆ ಒಂದ್ 4 ಜನನ ಬಿಟ್ಟು ಇದನ್ನೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಪೇಂಟ್ ಎಲ್ಲ ಹಾಕ್ಸ್ಕೊಳ್ಳೋಣ ಅಂತ ಇದೀನಿ. ಮತ್ತೆ ಸಣ್ಣ ಟಿವಿ ಇದೆ ರೀ, ಸ್ವಲ್ಪ ದೊಡ್ಡ ಟಿವಿ ಬೇಕಂತ ಆಸೆ ಆಗ್ಬಿಟ್ಟಿದೆ. ಅದಕ್ಕೆ ರೀ ಪ್ಲೀಸ್ ರೀ, ಒಂದು ಜನನ ಕರೆಸ್ರಿ. ದುರ್ಗಾ, ಟಿವಿ ಬೇಕಾದ್ರೆ ಹೇಳ್ತೀಯಾ? ಸಣ್ಣದಿದೆ, ನಾನು ಬೇಕಾದ್ರೆ ದೊಡ್ಡ ತಂದು ಕೊಡ್ತೀನಿ. ಆದ್ರೆ ಮನೆ ಎಲ್ಲ ಪೇಂಟ್ ಮಾಡೋದು ಬೇಡ. ಈಗಷ್ಟೇ ನಾವು ಪೇಂಟ್ ಮಾಡ್ಸಿರೋದಲ್ಲ, ಮತ್ತೆ ಯಾಕೆ ಪೇಂಟ್ ಮಾಡ್ತಾ ಇರೋದು? ರೀ ಏನ್ರಿ ಆಯ್ತು, ಮನೆ ಸ್ವಲ್ಪ ಸ್ವಚ್ಛವಾಗಿ ಇಟ್ಕೊಳ್ಳೋಣ ಅಂತ ಹೇಳ್ತಾ ಇದೀನಪ್ಪ. ಇದಕ್ಕೂ ನೀವು ಒಪ್ಕೊಳ್ಳಲ್ವಾ? ಸರಿ ಇರ್ಲಿ, ಏನ್ ಮಾಡೋದು? ಸುಮ್ನೆ ಇವಳ ಹತ್ರ ಜಗಳ ಮಾಡ್ತಾ ಇದ್ರೆ ಮೀನನ್ ಮೇಲೆ ದ್ವೇಷ ತೋರಿಸ್ತಾಳೆ. ಅವಳು ಏನ್ ಕೇಳ್ತಾ ಇದ್ದಾಳೆ? ಬರೀ ಮನೆ ಕ್ಲೀನ್ ಮಾಡ್ಕೊಡ್ತೀನಿ ಅಂತ ತಾನೆ. ಸರಿ ಬಿಡು, ಮಾಡಿಸ್ಬಿಡೋಣ. ಸರಿ ಆಯ್ತು ದುರ್ಗಾ, ನೀನ್ ಹೇಳ್ದಂಗೆ ಮಾಡು. ಅಯ್ಯೋ ರೀ, ನೀವು ಒಪ್ಕೊಳ್ತೀರ ಅಂತ ಅನ್ಕೊಂಡೇ ಇರ್ಲಿಲ್ಲ. ಅಪ್ಪಾಡ, ಹೆಂಗೋ ನೀವು ನಾನು ಹೇಳ್ದಂಗೆ ಮಾತು ಕೇಳ್ಬಿಟ್ರಿ. ನನ್ಗೆ ಹಿಂಗಾದ್ರೂ ಮಾಡಿ ಈ ಮನೆ ಎಲ್ಲ ಒಳ್ಳೆ ಹೊಸ ತರ ಮಾಡ್ಬೇಕಂತ ಆಸೆ ರೀ. ನನ್ ಸ್ವಲ್ಪ ದುಡ್ಡು ಕೊಟ್ಬಿಡಿ, ನನ್ಗೆ ಹೆಂಗ್ ಬೇಕು ನಾನು ಹಂಗ್ ಮಾಡ್ಕೊಳ್ತೀನಿ. ಅಷ್ಟೇ ತಾನೇ? ಸರಿ ಆಯ್ತು, ನೀನ್ ಇಷ್ಟದ ಪ್ರಕಾರ ಮಾಡ್ಕೋ. ಆಯ್ತು ರೀ. ಸರಿ, ನಾಳೆ ನೀನ್ ಏನ್ ಬೇಕಾದ್ರೆ ಮಾಡ್ಕೋ, ಆಯ್ತಾ? ಕೆಲಸ ಜನ ನಾನು ಹೇಳ್ಬಿಟ್ಟು ಬರ್ತೀನಿ ಈಗ. ಆಯ್ತು ರೀ, ಹಂಗೆ ಮಾಡ್ರಿ. ಬೊಜ್ಜು ನೋಡ್ದ ನನ್ ಪ್ಲಾನು? ಇನ್ನ ನನ್ ಮನೆನ ಅರಮನೆ ತರ ಮಾಡ್ಕೊಳ್ತೀನಿ. ದುರ್ಗಾ, ಏನ್ರಿ ನೀವಿನ್ನ ಹೋಗ್ಲಿಲ್ವಾ? ಹೋಗ್ತೀನಿ ದುರ್ಗಾ. ಒಂದ್ ಹೇಳದ್ ಮಾಡ್ಬಿಟ್ಟೆ, ಬುಜ್ಜುನ ಸ್ಕೂಲಿಗೆ ಜಾಯ್ನ್ ಮಾಡಿಸ್ಬೇಕಲ್ಲ. ಈಗಾಗಲೇ ಟೈಮ್ ಆಯ್ತು. ನಾನು ಎಷ್ಟೆಲ್ಲ ಹೇಳ್ತಾ ಇದೀನಿ ನಿನ್ಗೆ. ಈಗಲೇ ಸೇರಿಸ್ಬೇಕೇನ್ರಿ? ಇನ್ನೊಂದು ವರ್ಷ ಹೋಗ್ಲಿ ಅಂತ ಇದ್ದೆ ನಾನು. ಅದಕ್ಕೆ ನಾನು ಏನು ಮಾತಾಡ್ಲಿಲ್ಲಪ್ಪ. ಇದೊಂದು ವರ್ಷ ಇರ್ಲಿ ಬಿಡಿ, ಮುಂದಿನ ವರ್ಷ ಸೇರಿಸಿದ್ರೆ ಆಯ್ತು. ಅಯ್ಯೋ ದುರ್ಗಾ, ನಾವು LKG UKG ಎಲ್ಲ ಓದಿಸ್ಬೇಕಾಗಿತ್ತು. ಅದೆಲ್ಲ ನೀನ್ ಕಳಿಸ್ಲೇ ಇಲ್ಲ. ಎಷ್ಟು ಹೇಳ್ದೆ ನಾನು? ಈಗ ತಗೊಂಡೋಗಿ ಫಸ್ಟ್ ಸ್ಟ್ಯಾಂಡರ್ಡ್ ಸೇರಿಸಿದ್ರೇನು ಅವಳಿಗೆ ಕಷ್ಟ ಅಂದ್ರೆ ಕಷ್ಟ ಆಗತ್ತೆ ಗೊತ್ತಾ? ಇದ್ರ ಮೇಲೆ ನೀನು ಓದಿಸ್ಲಿಕ್ಕೆ ಕಳಿಸ್ಲಿಲ್ಲ ಅಂದ್ರೆ ಅವಳು ದಡ್ಡಿ ಆಗ್ಬಿಡ್ತಾಳೆ. ಏನ್ ಅನ್ಕೊಂಡಿದ್ಯಾ ನೀನು? ರೀ ಇದೊಂದು ವರ್ಷ ಇರ್ಲಿ ಬಿಡ್ರಿ. ನನಗೆ ಸ್ಕೂಲಿಗೆ ಹಾಕಕ್ಕೆ ಯಾಕೋ ಮನಸ್ಸೇ ಇಲ್ಲಪ್ಪ. ನಾನು ಸ್ಕೂಲ್ ಕಡೆ ಹೋಗಿ ಓದ್ಲಿಲ್ಲ, ಏನೂ ಇಲ್ಲ. ನನ್ನ ಮಗಳು ಹಂಗೆ ಇರ್ಲಿ ಅಂತ ನನಗನ್ನಿಸ್ತಾ ಇದೆ. ಅದಕ್ಕೆ ಮತ್ತೆ ಅವಳು ನೋಡಕ್ಕೂ ಸ್ವಲ್ಪ ಕುಳ್ಳುಗಿದಾಳ. ಹಂಗೆ ಯಾರಿಗೂ ಗೊತ್ತಾಗಲ್ಲ, ಸಣ್ಣ ಹುಡುಗಿ ಅಂತಾನೆ ತಿಳ್ಕೊಳ್ತಾರೆ. ಅದಕ್ಕೆ ಹೇಳ್ತಾ ಇದೀನಿ. ಹಂಗಲ್ಲ ಆಗಲ್ಲ. ಈ ತರ ಮಗಳು ಮನೇಲಿ ಇದ್ದಾಳೆ ಅಂತ ಗೊತ್ತಾಯ್ತಂದ್ರೆ ಸ್ಕೂಲ್ ಕಡೆಯಿಂದ ಬಂದು ಕರ್ಕೊಂಡು ಹೋಗ್ತಾರೆ ಸ್ಕೂಲಿಗೆ ಸೇರಿಸಿ ಅಂತ ಅಂದ್ಬಿಟ್ಟು. ಈ ತರ ಎಲ್ಲ ಬಿಡಕ್ ಆಗಲ್ಲ ದುರ್ಗಾ. ಮೊದಲು ಮಗಳನ್ನ ಕರ್ಕೊಂಡು ಹೋಗಿ ನಾಳೆ ಸ್ಕೂಲಿಗೆ ಜಾಯ್ನ್ ಮಾಡ್ಸೋಣ, ಸುಮ್ಕಿರು. ಹೌದೇನ್ರಿ? ಮತ್ತೆ ಏನಂತ ನಿರ್ಧಾರ ತೆಗಿ, ನಾಳೆ ತಗೊಂಡೋಗಿ ಸ್ಕೂಲಿಗೆ ಜಾಯ್ನ್ ಮಾಡ್ಸೋಣ. ಆಯ್ತು ರೀ. ಬುಜ್ಜು ನೋಡ್ದಿನೇ ನಿಮ್ಮಪ್ಪ ಏನ್ ಹೇಳ್ತಾ ಇದಾರಂತ? ಸ್ಕೂಲಿಗೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ ನಿಂಗೆ ಕಷ್ಟ ಆಗತ್ತಂತೆ ನೋಡು. ಅದಕ್ಕೆ ನೀನು ನಾಳೆಯಿಂದ ಸ್ಕೂಲಿಗೆ ಹೋಗಕ್ಕೆ ಶುರು ಮಾಡು. ನಾನು ನಿಮ್ಮಪ್ಪ ಸೇರ್ಕೊಂಡು ನಿನ್ನ ಕರ್ಕೊಂಡೋಗಿ ಸ್ಕೂಲಿಗೆ ಜಾಯ್ನ್ ಮಾಡಿಸ್ತೀವಿ. ಲೇ ಏನಾದ್ರೂ ಸ್ಕೂಲು ಗೀಲು ಅಂತ ಇಬ್ರು ಬಂದ್ರಿ ಅಂತ ಹೇಳಿದ್ರೆ ನೋಡು, ಜಾಡ್ಸಿ ಒದ್ಬಿಡ್ತೀನಿ. ಬಾಯಿ ಮುಚ್ಕೊಂಡು ಹೋಗ್ಬಿಟ್ರೆ ಸಾಕು. ಸ್ಕೂಲ್ ಅಂತೆ ಸ್ಕೂಲು. ಅಯ್ಯೋ ನನ್ ಮಗಳು ಹಿಂಗೆ ಹೇಳ್ತಾಳಲ್ಲಪ್ಪ, ಏನಪ್ಪ ಮಾಡಿದು? ಸ್ಕೂಲ್ ಕಡೆನೇ ಹೋಗಲ್ಲ ಅಂತ ಇವಳು, ನನ್ ಗಂಡ ಸ್ಕೂಲಿಗೆ ಆಗ್ಬೇಕಂತ ಅವರು. ಏನ್ ಮಾಡೋದಂತಾನೆ ಗೊತ್ತಾಗ್ತಾ ಇಲ್ಲ. ನಾಳೆ ಹೆಂಗಾದ್ರೂ ಮಾಡಿ ಇವಳನ್ನ ಸ್ಕೂಲಿಗೆ ಹಾಕ್ಬೇಕು. ನೀನಾ ಒಳಗೆ ಇದಾರಂತ ಅನಿಸ್ತಾ ಇದೆ, ಬಾ ಹೋಗೋಣ. ಅಚ್ಚು ಮೀನಾ ಬಂದ್ರಪ್ಪ? ಅತ್ತೆ, ನಾನ್ ನಿಮ್ಗೊಂದು ಸರ್ಪ್ರೈಸ್ ತಂದಿದ್ದೀನಿ. ಏನ್ ಸರ್ಪ್ರೈಸ್ ಕಣಪ್ಪ? ಏನ್ ಸರ್ಪ್ರೈಸ್ ಇರ್ಬೋದು, ಸ್ವಲ್ಪ ಯೋಚನೆ ಮಾಡಿ. ಏನಾದ್ರೂ ತಿಂಡಿ ತಂದ? ಆ ತರ ಎಲ್ಲ ಏನು ತರಲಿಲ್ಲಪ್ಪ. ನೀವೇ ಯೋಚನೆ ಮಾಡಿ ಹೇಳಿ. ಅತ್ತೆ ನೀವೇ ಹೇಳಿ. ಏನಂತ ನನಗೆ ಯೋಚನೆನೇ ಬರ್ತಾ ಇಲ್ಲ ಕಣಪ್ಪ, ನೀನೇ ಹೇಳು. ಹೌದಾ, ತಡೀರಿ ತೋರಿಸ್ತೀನಿ. ಎಲ್ಲಿ ನೋಡಿ. ಅಚ್ಚು ಇದ ಸರ್ಪ್ರೈಸು? ಅಲ್ಲ ಕಣಮ್ಮ, ಇದು ಯಾಕೆ ಇದನ್ನ ತಂದೆ? ಆಚೆ ಬಿಸಾಡ್ ಬರೋದ್ ಬಿಟ್ಬಿಟ್ಟು ಇದನ್ನ ಯಾಕೆ ತಗೊಂಡ್ಬಂದಿದ್ಯಾ ಕೆಟ್ಟೋಗಿರೋದನ್ನ? ಸಿ ಸಿ ಸಿ. ಇದನ್ನ ಬಿಸಾಡದ?
ಹಾಗೆ ಆಗಿದ್ಯಾ? ಈ ಹಾಳಾಗಿರಂತ ಬದನೆಕಾಯಿ ಇಟ್ಕೊಂಡು ಏನ್ ಮಾಡೋದು? ಯಾಕೆ ತಗೊಂಬಂದೆ ಇದನ್ನ? ನೀನ್ ಸರ್ಪ್ರೈಸ್ ಅಂದ ತಕ್ಷಣ ಏನೋ ಅತ್ತೆ ಪ್ರೀತಿಯಿಂದ ಹಲ್ವಾನೋ ಸ್ವೀಟೋ ತಂದ್ಕೊಡ್ತೀಯ ಅನ್ಕೊಂಡೆ ನಾನು. ಏನಿದು? ಯಾಕೆ ತಗೊಂಬಂದೆ? ಆಚೆ ತಗೊಂಡೋಗಿ ಬಿಸಾಡು. ಇಲ್ಲೆಲ್ಲ ಹಾಕ್ಬಿಟ್ಟೆ ಮತ್ತೆ ಮನೆ ಫುಲ್ಲು ಗಬ್ಬು ವಾಸನೆ ಹೊಡಿಯತ್ತೆ ನೋಡು. ಅತ್ತೆ, ನಾನು ಇದನ್ನ ಗಿಡ ಬೆಳೆಸೋಕೋಸ್ಕರ ತಗೊಂಬಂದಿದ್ದು. ಅಮ್ಮನೇ ಕೊಟ್ರು. ನೀವು ಇದನ್ನ ನೋಡಿ ಈ ತರ ಮಾಡ್ತಾ ಇದ್ದೀರಾ? ಇದ್ರೊಳಗಡೆ ತುಂಬಾ ಬೀಜ ಇರುತ್ತೆ ಗೊತ್ತಾ? ಇದನ್ನೆಲ್ಲ ತೆಗೆದು ಮಣ್ಣೊಳಗಡೆ ಹಾಕಿದ್ರೆ ಚೆನ್ನಾಗಿ ಗಿಡ ಬೆಳೆಯುತ್ತೆ ಅಂತ ಅಮ್ಮ ಹೇಳಿದ್ರ. ಅದಕ್ಕೆ ನಾನು ಈ ಬದನೆಕಾಯಿ ಇಟ್ಕೊಂಡು ಬಂದೆ. ಅಲ್ಲ ಅಚ್ಚು, ಅಮ್ಮನ್ಗೆ ಅಷ್ಟು ತಲೆ ಇಲ್ವಾ? ಇಂಥದೆಲ್ಲ ಹಾಕಿದ್ರೆ ಹೆಂಗ್ ಗಿಡ ಬೆಳೆಯುತ್ತೆ? ನಿಮ್ಮ ಅಮ್ಮನ್ಗೆಲ್ಲ ಗೊತ್ತಿದೆ ಅನ್ಕೊಂಡಿದ್ದೆ ನಾನು. ಈ ತರ ಮಾಡ್ಬಿಟ್ರಲ್ಲ. ಅಲ್ಲ, ಅಲ್ಲಿ ಮಾರ್ಕೆಟಿಗೆ ಹೋದ್ವಿ ಅಂತ ಹೇಳಿದ್ರೆ ಈ ಬೀಜ ಮಾರಂತ ಅಂಗಡಿಗಳೇ ಇರ್ತಾವಂತೆ. ನನ್ಗಲ್ಲೊಂದು ಅಕ್ಕ ಹೇಳಿದ್ರು, ಅಲ್ಲಿ ಹೋದ್ವಿ ಅಂತ ಹೇಳಿದ್ರೆ ಬೇಕಾಗಿ ತರಕಾರಿ ಬೀಜಗಳೆಲ್ಲ ಸಿಗತ್ತೆ, ಅದನ್ನ ತಂದು ನಾವು ಮಣ್ಣೊಳಗಡೆ ಹಾಕಿದ್ರೆ ಚೆನ್ನಾಗಿ ಗಿಡ ಬೆಳೆದು ತರಕಾರಿ ಎಲ್ಲ ಬಿಡುತ್ತೆ ಅಂತ ಹೇಳಿದ್ರು. ಈ ತರ ಕೊಂಜಿಸ್ಬಾರ್ದು ನಿಮ್ಮಮ್ಮ. ನಿಮ್ಮಮ್ಮ ನನಗೆ ಸಹಾಯ ಮಾಡೋದಾಗಿದ್ರೆ ಹೋಗಿ ಒಂದ್ 4-5 ತರಕಾರಿ ಬೀಜಗಳು ತಂದು ಕೊಡ್ಬೋದಾಗಿತ್ತು. ಈ ತರ ಹಾಳಾಗೋಗಿರೋ ಈ ಬದನೆಕಾಯಿ ಕೊಟ್ಟು ಇದರಿಂದ ಗಿಡ ಬರುತ್ತೆ ಅಂತ ಹೇಳಿದ್ರೆ ನನ್ಗೆ ಎಷ್ಟು ಬೇಜಾರಾಗ್ತಾ ಇದೆ ಗೊತ್ತಾ? ಅಮ್ಮ, ನಾನು ಹೇಳೋದೇನಾದ್ರು ತಪ್ಪಿದೀನಮ್ಮ? ನೋಡಲಿ ಅಚ್ಚು ಹೆಂಗ್ ಸಪ್ಪು ಕಾಬಿಟ್ಲು ಅಂತ. ಅದಕ್ಕೆ ಇಷ್ಟೊಂದು ಕಂಜೂಸ್ ಬರುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ ನಾನು. ಹೋಗಿ ಸಹಾಯ ಮಾಡೋದಂದ್ರೆ ಒಂದು ಅಂಗಡಿಯಲ್ಲಿ ಬೀಜ ತಂದು ಕೊಡ್ಬೋದಾಗಿತ್ತಾ? ಈ ತರ ಹಾಳಾಗೋಗಿರೋ ಬದನೆಕಾಯಿ ಕೊಟ್ಟು ಇದರಿಂದ ಗಿಡ ಬರುತ್ತೆ ಅಂತ ಹೇಳ್ಕೊಳ್ಸಿದಾರಲ್ಲ ಸಣ್ಣ ಮಕ್ಳ ಹತ್ರ. ಅಲ್ಲ ಪ್ರೀತಿ, ನಿಮ್ಮ ಅತ್ತೆ ಹಂಗಲ್ಲ ಅನ್ಕೊಂಡ್ ಕೊಟ್ಟಿರಲ್ಲ. ಪಾಪ ಮಕ್ಳು ಏನಂತ ಕೇಳಿದ್ರು ಏನೋ ಗೊತ್ತಿಲ್ಲ. ಸರಿ ಬಿಡು, ಅದನ್ನ ಬೇಡ ಅಂತ ಬಿಸಾಡ್ಬಿಟ್ರೆ ಆಯ್ತು. ಯಾಕೆ ಸುಮ್ನೆ ಮಾತಾಡ್ತೀಯ? ಆ ಮಗು ನೋಡು ಹೆಂಗ್ ಬೇಜಾರ್ ಮಾಡ್ತಾ ಇದ್ದಾಳಂತ. ಅಚ್ಚು, ಹೇಳಿ ಅತ್ತೆ. ನೀನೇನು ಬೇಜಾರ್ ಮಾಡ್ಕೊಂಬೇಡ ಕಣಪ್ಪ. ನಾನು ಅಂಗಡಿಯಿಂದ ಬೀಜ ತಂದ್ಕೊಡ್ತೀನಿ. ಎಲ್ರು ಸೇರ್ಕೊಂಡು ನಾವು ಬೀಜ ಹಾಕಿ ಚೆನ್ನಾಗಿ ಗಿಡ ಬೆಳೆಸೋಣ ಬಿಡು. ಇದನ್ನ ತಗೊಂಡೋಗಿ ದೂರ ಬಿಸಾಡ್ಬಿಟ್ ಬಾ. ಅತ್ತೆ, ನಾನೊಂದು ಹೇಳ್ತೀನಿ, ಬೇಜಾರ್ ಮಾಡ್ಕೊಂಬೇಡ್ರಿ. ಅಮ್ಮ ಯಾವತ್ತು ಆ ತರ ಇನ್ನೊಬ್ರು ಹಾಳಾಗಬೇಕಂತ ಯೋಚನೆ ಮಾಡಲ್ಲ. ಕಷ್ಟದಲ್ಲಿರೋರಿಗೆ ಸ್ವಲ್ಪ ಸಹಾಯ ಮಾಡ್ತಾರೆ ಗೊತ್ತಾ? ನೀವು ಅಮ್ಮನ ಬಗ್ಗೆ ಈ ತರ ಎಲ್ಲ ಮಾತಾಡಬೇಡ್ರಿ. ಅಮ್ಮ ಈ ಬದನೆಕಾಯಿ ಕೊಡೋದಿಕ್ ಕಾರಣ ಏನಂತ ಹೇಳಿದ್ರೆ ನಾನೇ ಹೇಳಿದೆ, ಅಲ್ಲೋಗಿ ನಾವು ತರಕಾರಿ ಬೆಳಿತೀವಿ ಅತ್ತೆ ಹೇಳಿದ್ರು ಅಂತ. ಅದಕ್ಕೆ ಅಮ್ಮ ಇದ್ಬಿಟ್ಟು ಈ ಬದನೆಕಾಯಿ ಒಂದಿದೆ ನೋಡು, ಇದನ್ನ ತಗೊಂಡೋಗಿ ಬೀಜ ಹಾಕಿದ್ರೆ ಗಿಡ ಬರತ್ತೆ ಅಂತ ಹೇಳಿ ಕಳಿಸಿದ್ರು ಅಷ್ಟೇ. ಬೇರೆ ಏನಿಲ್ಲಪ್ಪ. ನೀವೇ ಇಷ್ಟಕ್ಕೇನೇನೋ ಅನ್ಕೊಳ್ತಾ ಇದ್ದೀರಾ. ಸರಿ ಸರಿ ಇರ್ಲಿ ಬಿಡು. ಏನೋ ನಾನು ಹೇಳ್ಬಿಟ್ಟೆ, ನಿಮ್ಮ ಅಮ್ಮನ ಹತ್ರ ಎಲ್ಲ ಹೋಗಿ ಇದ್ರ ಬಗ್ಗೆ ಮಾತಾಡ್ತಾ ಇರ್ಬೇಡ. ಸರಿ, ಅದನ್ನ ಬಿಸಾಡ್ಬಿಟ್ ಬಾ. ನಾನು ಹಾಲು ಕಾಯಿಸಿಟ್ಟಿದ್ದೀನಿ, ಬೋರ್ಮಿಟನೋ ಬೂಸ್ಟೋ ಮಿಕ್ಸ್ ಮಾಡಿ ಕೊಡ್ತೀನಿ. ಕುಡ್ಬಿಟ್ಟು ಮನೆಗೆ ಹೋಗ್ತೀರಂತೆ. ಅತ್ತೆ, ನನ್ಗೇನು ಬೇಡ. ಒಂದೇ ಒಂದ್ ಹೇಳ್ತೀನಿ, ನೀವು ಅಂಗಡಿಯಿಂದ ಬೀಜ ತಗೊಂಡ್ಬನ್ನಿ, ಬೇಡ ಅಂತ ಹೇಳಲ್ಲ. ಆದ್ರೆ ಇದ್ರಲ್ಲಿರೋಂತ ಬದನೆಕಾಯಿ ಬೀಜನ ಮಣ್ಣೊಳಗಡೆ ಹಾಕ್ತೀನತ್ತೆ ಇವತ್ತು. ಅಚ್ಚು ಅಚ್ಚು, ಇಲ್ಲಿ ನೋಡಿ. ಏನತ್ತೆ? ನಾನು ಹೇಳ್ತಾ ಇದ್ದೀನಲ್ಲ, ಇದು ಬೇಡ ಅಂತ. ಅದು ತಗೊಂಡೋಗಿ ದೂರ ಬಿಸಾಡ್ಬಿಡು. ನಾನು ಅಂಗಡಿಯಿಂದ ತಂದ್ಕೊಡ್ತೀನಿ, ಅದನ್ನ ಹಾಕೋಣ. ಇದೆಲ್ಲ ಬೇಡ. ಇಂಥದೆಲ್ಲ ಕೆಟ್ಟೋಗಿರೋದು ಹಾಕಿ ಮತ್ತೆ ಮಣ್ಣೆಲ್ಲ ಹಾಳಾಗೋಗ್ಬಿಟ್ರೆ ಏನ್ ಮಾಡೋದು? ಸರಿ, ಬೇಡ ಅಂದ್ರೆ ಬೇಡ, ನಾನು ತಗೊಂಡೋಗ್ತೀನಿ. ಅವ್ರ ಅಮ್ಮನ ಬಗ್ಗೆ ಮಾತಾಡಿದ ತಕ್ಷಣ ನೋಡಮ್ಮ ಎಷ್ಟು ಸಿಟ್ಟು ಬರ್ತಾ ಇದೆ ಮಕ್ಕಳಿಗೆ. ಪ್ರೀತಿ, ಇಲ್ಲ ಅಂದ್ರೇನು ನೀನ್ ಇವತ್ತು ತಪ್ಪು ಮಾಡ್ಬಿಟ್ಟೆ. ಆ ಸಣ್ಣ ಮಕ್ಳ ಹತ್ರ ಈ ತರ ಮಾತಾಡಿ ತಪ್ಪು. ಅದ್ಯಾವ್ದೋ ಒಂದು ಖುಷಿಯಲ್ಲಿ ಗಿಡ ಬೆಳ್ಸಕ್ ಬಂದಿದಾವಲ್ಲ, ಅದನ್ನ ತೆಗ್ದು ಸ್ವಲ್ಪ ಮಣ್ಣಿಗೆ ಹಾಕ್ಬಿಟ್ರೆ ಏನಾಗತ್ತೆ? ಹಿಂಗಡೆ ಅಷ್ಟು ಜಾಗ ಇದೆಯಲ್ಲ. ಅಯ್ಯೋ ಸುಮ್ಕಿರಮ್ಮ, ಹೋದೆ ಹೋಗ್ಲಿ. ಅಂಗಡಿಯಲ್ಲಿ ಬೇಕಾಗಿ ಸಿಗತ್ತೆ, ನೀನ್ ಯಾಕೆ ಹಿಂಗ್ ಮಾಡ್ತೀಯ? ಅಂಗಡಿಯಲ್ಲಿ ಹೋಗಿ ತಗೊಂಡ್ರೇನು ಅದೇ ಬೀಜ ಸಿಗತ್ತೆ. ನಾವು ಮನೇಲಿ ಈ ತರ ತರಕಾರಿಗಳಿಂದ ತೆಗಿಯೋ ಬೀಜನೂ ಅದೇ ಬೀಜನೇ. ಅಂಗಡಿಗೆ ಹೋಗಿ ತಗೊಂಡ್ರೆ ದುಡ್ಡು ವೇಸ್ಟ್ ಆಗತ್ತೆ. ನಾವಾಗ ತಗೊಳ್ಳೋದು ಫ್ರೀ ಆಗಿ ಸಿಗತ್ತೆ ಅಷ್ಟೇ. ಏನ್ ಮಾಡ್ತೀಯೋ ಗೊತ್ತಿಲ್ಲ ನನ್ಗೆ, ಬಿಡು. ನಿನ್ಗಂತೂ ಇನ್ನು ಆ ಸಿಟ್ಟು ಮಾತ್ರ ಕಡಿಮೆನೇ ಆಗ್ಲಿಲ್ಲ ನೋಡು. ಅವಸರ ಬುದ್ಧಿ ಅಂದ್ರೆ ಅವಸರ ಬುದ್ಧಿ. ಹಂಗ್ ಮಾಡಿನೇ ಗಂಡ ಓಡಾಬಿಟ್ಟ. ಇನ್ನೇನ್ ಮಾಡೋಣ ಅಂತ ಇದೆಯೋ ಏನೋ. ಆ ಸಣ್ಣ ಮಗುನ ಎಷ್ಟು ಬೇಜಾರ್ ಮಾಡಿ ಕಳಿಸ್ಬಿಟ್ಟೆ ನೋಡಿ ನೀನು. ಅಮ್ಮ ನೋಡಮ್ಮ, ಈ ತರ ಇನ್ಮೇಲೆ ಮಾತಾಡ್ತಾ ಇದ್ರೆ ಸರಿ ಆಗಲ್ಲ. ಅವ್ನು ನೋಡೋದಾದ್ರೆ ಅವ್ನ ಹಣೆ ಬರ ಹಂಗೆ ಓಡಾಬಿಟ್ಟ. ಅದಕ್ಕೆ ನನ್ ತಪ್ಪು ಅಂತ ಹೇಳ್ತಾ ಇದೀನಿ ನೀನು. ಸುಮ್ಕಿದ್ಬಿಡು, ಮತ್ತಿಲ್ಲಾಂದ್ರೆ ನಿನ್ನನ್ನು ಮನೆ ಬಿಟ್ಟು ಓಡಿಸ್ಬಿಡ್ತೀನಿ ನೋಡು. ಅಚ್ಚು, ಯಾಕೆ ಬೇಜಾರ್ ಮಾಡ್ಕೊಂಡಿದ್ಯಾ? ಬಿಡು, ಅವರಿಗೆ ಗಿಡದ ಬಗ್ಗೆ ಗೊತ್ತಿಲ್ವಾ ಅಂತ ಅದಕ್ಕೆ ಆ ರೀತಿ ಹೇಳ್ತಾ ಇದಾರೆ. ಇದು ಫ್ರೀಯಾಗೆ ಬೀಜ ಸಿಗ್ತಾ ಇತ್ತು. ಅವರು ದುಡ್ಡು ಹಾಕಿ ತರ ಬೀಜನೇ ಬೆಳೆಯುತ್ತೆ ಅನ್ಕೊಂಡಿದ್ದಾರೆ. ಇರ್ಲಿ ಬಿಡು, ನಾವು ಇದನ್ನ ತಗೊಂಡೋಗಿ ಮನೇಲೆಲ್ಲ ಜಾಗ ಇತ್ತು ಅಂದ್ರೆ ಎಲ್ಲ ಹಾಕಿ ಬೆಳೆಯಲ್ವಾ? ಆಯ್ತು. ಮಕ್ಕಳು ಮಾತಾಡ್ತಾ ಇದ್ದಂಗೆ ಕೇಳಿಸ್ತಾ ಇದೆ. ಮೀನಾ, ಹೇಳಿ ಚಿಕ್ಕಮ್ಮ. ಬಂದ್ರಪ್ಪ, ಯಾಕೆ ಅಲ್ಲಿ ನಿಂತ್ಕೊಂಡಿದ್ದೀರಾ? ಮನೆಗೆ ಬನ್ರಿ. ಆಯ್ತು ಚಿಕ್ಕಮ್ಮ. ಅಚ್ಚು, ಬಾ ಹೋಗೋಣ. ಯಾಕ್ರಪ್ಪ ಇಲ್ವರೆಗೂ ಬಂದಿದ್ದೀರಾ? ಮನೆಗೆ ಬರ್ಲಿಲ್ಲ, ಹಂಗೆ ಹೋಗೋಣ ಅನ್ಕೊಂಡಿದ್ರಾ? ನನ್ನ ಹತ್ರ ಎಲ್ಲ ನಡೆಯಲ್ಲ. ಮತ್ತೆ ಏನ್ ವಿಷಯ? ಹಂಗಲ್ಲ ಏನೂ ಇಲ್ಲ ಚಿಕ್ಕಮ್ಮ. ಇಲ್ಲೂ ಬರೋಣ ಅಂತಾನೆ ನಿಂತ್ಕೊಂಡಿದ್ವಿ. ಇಲ್ಲೂ ಬರೋಣ ಅಂದ್ರೆ ಮೊದ್ಲು ಅಲ್ಲಿ ಹೋಗಿದ್ರಾ? ಹೌದು ಚಿಕ್ಕಮ್ಮ. ಅಚ್ಚು ಅವ್ರ ಅತ್ತೆ ಮನೆಗೆ ಹೋಗ್ಬೇಕು ಅಂತ ಕರ್ಕೊಂಬಂದ್ಲಾ, ಹಂಗ ಅಲ್ಲಿ ಹೋದ್ವಿ. ಮತ್ತೆ ಇಲ್ಲಿ ಹೋಗೋಣ ಅಂತಾನೆ ಹೊರಗಡೆ ಬಂದು ನಿಂತ್ಕೊಂಡಿದ್ವಿ. ಓ ಹೌದಾ? ಏನು ಅಚ್ಚು ತುಂಬಾ ಸಪ್ಪಗಿದಂಗ್ ಕಾಣ್ತಾ ಇದೆ. ಯಾಕಚ್ಚು, ಯಾಕೆ ಈ ತರ ಡಲ್ ಆಗಿದ್ಯಾ?
ಏನ್ ಮಾಡೋದು? ಆ ಬೀಜನ ಮಣ್ಣೊಳಗಡೆ ಹಾಕಿದ್ರೆ ತುಂಬಾ ಗಿಡ ಬೆಳೆಯತ್ತಲ್ಲ, ಅದಕ್ಕೆ ತಗೊಂಬಂದ್ವಿ. ಓ ಹೌದಾ? ಯಾರಿಗೆ ತಂದಿದ್ದು? ಅದು ಜೂಲಿಯರ್ ಅಮ್ಮನ್ಗೆ ತಗೊಂಬಂದಿದ್ದು. ಅವರು ಇದ್ರಲ್ಲಿ ಗಿಡ ಬೆಳೆ ಎಲ್ಲ ತಗೊಂಡೋಗಿ ಬಿಸಾಡ್ಬಿಡು ಅಂತ ಹೇಳಿದ್ರ, ಅದಕ್ಕೆ ಇವಳು ತುಂಬಾ ಸಪ್ಪಗಿದ್ದಾಳೆ. ಅಯ್ಯೋ ಭಗವಾನೆ, ಯಾಕಾದ್ರೂ ಹೇಳಿದ್ರು? ಛೇ, ಸಣ್ಣ ಮಗುನ ಈ ತರ ಬೇಜಾರ್ ಮಾಡ್ಸದ? ಅಲ್ಲ ಅಚ್ಚು, ಯಾಕಂಗ್ ಹೇಳಿದ್ರು? ನೀನ್ ಯಾಕೆ ಇದನ್ನ ತಗೊಂಬಂದೆ? ಜೂಲಿಯರ್ ಮನೆಯಲ್ಲಿ ತುಂಬಾ ತರಕಾರಿ ಬೆಳ್ಸೋಣ ಅಂತ ಪ್ಲಾನ್ ಮಾಡಿದ್ವು ಅವತ್ತು, ಅದಕ್ಕೆ ಇದನ್ನ ತಗೊಂಬಂದೆ. ಆದ್ರೆ ಅತ್ತೆ ಇದು ಬೇಡ, ತಗೊಂಡೋಗಿ ಬಿಸಾಡ್ಬಿಡು ಅಂತ ಹೇಳಿದಕ್ಕೆ ಬೇಜಾರಾಗ್ಬಿಡ್ತು ನನ್ಗೆ. ಇದಾ ಪ್ಲಾನು? ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಅಚ್ಚು ಕಾರ್ಟೂನ್ ಕನ್ನಡ ಚಾನಲ್ ಅಲ್ಲಿ ಇನ್ಮೇಲೆ ವೀಕ್ಲಿ 3 ವಿಡಿಯೋಸ್ ಮಾತ್ರ ಅಪ್ಲೋಡ್ ಆಗುತ್ತೆ. ಯಾರು ವರಿ ಮಾಡ್ಕೋಬೇಡಿ, ಬೇಜಾರ್ ಪಡ್ಕೋಬೇಡಿ, ಓಕೆನಾ? ವಿಡಿಯೋಸ್ಗಳು ಸ್ವಲ್ಪ ಲಾಂಗ್ ಆಗಿ ಹಾಕ್ತೀವಿ. ಯಾವ ದಿನ ಅಂತ ಹೇಳಿದ್ರೆ ವೆಡ್ನೆಸ್ಡೇ ಅಂಡ್ ಸ್ಯಾಟರ್ಡೇ ಅಂಡ್ ಸಂಡೇ. ಟೈಮಿಂಗ್ಸ್ ಏನಂತ ಹೇಳಿದ್ರೆ ಎವ್ರಿ ವೆಡ್ನೆಸ್ಡೇ 5 o'clock ಈವ್ನಿಂಗ್, ಓಕೆನಾ? ಎವ್ರಿ ಸ್ಯಾಟರ್ಡೇ ಸಂಡೇ ಬೆಳಗ್ಗೆ 11 ಗಂಟೆಗೆ ವಿಡಿಯೋ ಅಪ್ಲೋಡ್ ಆಗುತ್ತೆ. ಮರಿದೆ ಮಿಸ್ ಮಾಡದೆ ವಾಚ್ ಮಾಡಿ. ಮತ್ತೆ ಇನ್ನೊರ್ಗೂ ಹೇಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇದೀರೋ ಅದೇ ರೀತಿ ಇನ್ಮುಂದೆನೂ ಸಪೋರ್ಟ್ ಮಾಡಿ, ಓಕೆನಾ? ಬಾಯ್ ಬಾಯ್. ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ವಿಡಿಯೋಸ್ ಅಪ್ಲೋಡ್